ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ನೆ ಎಲ್ಲ ಉಗಾದಿ ಹಬ್ಬ ಆಯಿತು, ಒಬ್ಬಟ್ಟು ಬಾರಿಸಿದ್ವಿ. ಇವತ್ತು ನಾನ್ ವೆಜ್ ತಿನ್ನಲೇಬೇಕಲ್ವಾ, ಬಾಡೂಟ. ಇವತ್ತು ಹೊಸ್ತಡಕ್ಕೆ ಮಾಡಿಬಿಡೋಣ. ಹೊಸ್ತಡಕ್ಕಿಗೆ ಇವತ್ತು ನಾನು ಬೋಟಿ ಮಾಡೋಣ ಅಂತ ಇದ್ದೀನಿ. ಬೋಟಿ ಮಾಡಿಬಿಟ್ಟು ನಿಮ್ಗೆ ಹೆಂಗೆ ಮಾಡೋದು, ಏನು ತಿನ್ನೋದು ಅಂತ ಕಲಿಸ್ಕೊಟ್ಬಿಡೋಣ. ಬೋಟಿ ಹೆಂಗೆ ಮಾಡೋದು ಅಂತ ನೋಡಿ. ಚೆನ್ನಾಗಿ ಈಗ ಬೋಟಿನ ತೊಳೆದಿದ್ದೀನಿ ನೋಡಿ. ಇದು ಬೋಟಿ ಚೆನ್ನಾಗಿ ತೊಳೆದಿದ್ದೀವಿ. ಆಮೇಲೆ ಇದು ದಿಲ್ಲಿ ಕಪೂರ ಇಷ್ಟು ಐಟಮ್ ಇದೆ. ಆಮೇಲಿಂದ ವಾತ ಮಟನ್ನು ಬೆಳಿಗ್ಗೆನೇ 6 ಗಂಟೆಗೆ ಹೋಗಿ ಮಟನ್ನು, ಬೋಟಿ, ಲಿವರು, ತಿಲ್ಲಿ, ಬೀಜ ಎಲ್ಲ ತಂದಿದ್ದೀನಿ. ಈಗ ಅಡುಗೆ ಹೆಂಗೆ ಮಾಡಬೇಕು ಅಂತ ಹೇಳಿ ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ಕುಕ್ಕರಲ್ಲಿ ನೋಡಿಬಿಡಿ, ಬೇಗ ಮಾಡಿಬಿಡಿ. ನಾವು ಮಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟೇ ಬಿಡ್ತೀನಿ. ಈಗ ಕುಕ್ಕರ್ ಇಟ್ಟಿದ್ದೀವಿ, ಎಣ್ಣೆ ಹಾಕ್ತಾಯಿದ್ದೀವಿ. ಇದಕ್ಕೆ ಬೋಟಿಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಬೇಕು. ಬೋಟಿ ಬೇಯಿಸ್ಕೊಬಿಡೋಣ, ಪಕ್ಕದಲ್ಲಿ ಮಸಾಲೆ ಹುರಿದ್ಬಿಡೋಣ. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸಿಕ್ಕೆ ಸೊಪ್ಪು, ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಒಂದು ಈರುಳ್ಳಿ, ಏನು ಮಾಡೋಂಗಿಲ್ಲ. ತಡುಕಿಗೆ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಇಡ್ಲಿ ಮಾಡಿ ಅವ್ರ ಮನೆಯಲ್ಲೇ ಖುಷಿಯಾಗಿ ಇವತ್ತು ಬೋಟಿ ಗೊಜ್ಜು, ದೋಸೆ, ಬೋಟಿ ಗೊಜ್ಜು, ಇಡ್ಲಿ ತಿನ್ಬಿಡೋದೆ, ಒತ್ತಡಕ್ಕೆ ಮಾರಿಬಿಡೋದೆ. ಆಮೇಲೆ ಮಧ್ಯಾಹ್ನಕ್ಕೆ ಮಟನ್ ಸಾರು, ಮಧ್ಯಾಹ್ನಕ್ಕೆ ತಿಲ್ಲಿ. ಒಂದೊಂದೇ ಐಟಮ್ ಮಾಡ್ತಾ ಇರಬೇಕು, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿಂತಾ ಇರಬೇಕು. ನೋಡಿ, ಇದಾಗಿದೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಜಾಸ್ತಿನೂ ಫ್ರೈ ಆಗೋದು ಬೇಡ. ಈಗ ಬೋಟಿ ಹಾಕ್ಬಿಡೋದು ನೋಡಿ. ಎಷ್ಟು ಚೆನ್ನಾಗಿ ತೊಳೆದಿದ್ದೀವಿ. ಒಂದು ಮರಿಗೆ ಬರೋದು ಎಲ್ಲ ಬೋಟಿ, ದೊಮ್ಮೆ, ಕಳ್ಳು ಎಲ್ಲ ತೊಳೆಯೋದೇ ಇಂಪಾರ್ಟೆಂಟ್ ಬೋಟಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಇದರಲ್ಲೇ ನೀರು ಬಿಡ್ಕೋತಾ ಇರುತ್ತೆ. ಅಷ್ಟರೊಳಗೆ ಬೋಟಿಗೆ ಏನು ಮಸಾಲೆ ಬೇಕು ಅಂತ ರೆಡಿ ಮಾಡಿಬಿಡೋಣ. ಆಮೇಲೆ ಒಂದು 10 ವಿಷಲ್ ಮಾಡಿಬಿಡೋದು, ಬೋಟಿ ತಿನ್ಬಿಡೋದು. ಈಗ ಬೋಟಿ ಈ ಕಡೆ ಇಟ್ಬಿಡ್ತೀನಿ, ಬೇಯ್ತಾ ಇರುತ್ತೆ. ಈಗ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಈ ಪಾತ್ರೆ ಇಟ್ಬಿಡ್ತೀನಿ. ಕೊತ್ತಂಬರಿ, ಚುಕ್ಕೆ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟು ರೆಡಿ ಇದೆ. ಈಗ ಒಂದೊಂದನ್ನೇ ಹಾಕ್ಕೋಬೇಕು. ಫಸ್ಟು ಹಸಿಮೆಣಸಿನ್ಕಾಯಿ, ಒಂದು 14 ಹಸಿಮೆಣಸಿನ್ಕಾಯಿ
ಸ್ವಲ್ಪ ಬೋಟಿಗೆ ಯಾವಾಗಲೂ ಖಾರ ಮುಂದೆ ಇರಬೇಕು, ಅವಾಗಲೇ ರುಚಿ ಜಾಸ್ತಿ. ಇದಕ್ಕೆ ಒಂದು 2 ಚಕ್ಕೆ, 4 ಲವಂಗ, ಸ್ವಲ್ಪ ಶುಂಠಿ, ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬೋಣ. ಇದಕ್ಕೂ ಚೆನ್ನಾಗಿ ಆಯಿಲಲ್ಲಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಒಳ್ಳೆಯದು. ಆಮೇಲೆ ಸ್ವಲ್ಪ ಧನಿಯಾ ಮುಂದೆ, ಈಗ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚಟಾಪಟ ಅಂತ ಇದ್ರೇ ರುಚಿ ಬರ್ತಾ ಇರುತ್ತೆ, ಸ್ವಾದ ಮುನ್ನುಗ್ತಾ ಇರುತ್ತೆ. ಅದೇ ಇವತ್ತು ಮಾಡ್ತಾ ಇರೋದು ಅದು ಈಗ ಎಣ್ಣೆ ಆಯಿತು. ಈಗ 2 ಈರುಳ್ಳಿ, ಚೂರು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು, ಪುದೀನ, ಇದನ್ನೆಲ್ಲ ಹಾಕಿ ಇದರ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ಆಗಪ್ಪ, ಚೆನ್ನಾಗಿ ಫ್ರೈ ಆಗಪ್ಪ. ಇನ್ನೊಂದು ಚುಕ್ಕೆ ಸೊಪ್ಪು ಹಾಕೋಣ. ಸ್ವಾದ ಅಂತೂ ಆ ಚುಕ್ಕೆ ಸೊಪ್ಪು ಹಾಕ್ಬಿಟ್ರೆ ಘಮ 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 ಅನ್ನುತ್ತೆ. ಈಗ ಇದಕ್ಕೊಂದು ಅರ್ಧ ಚಿಪ್ ಕಾಯಿ, ಹೊಸ್ತೊಡಕಿಗೆ ಇವತ್ತೊಂದು ಒಳ್ಳೆ ಬೋಟಿ ಗೊಜ್ಜು ಮಾಡಿಬಿಟ್ಟು ತಿಂತಾಯಿದ್ರೆ ಚಟಾಪಟ ಅಂತ ಒನ್ ಮೋರ್ ಅನ್ಬೇಕು. ಅದು ಇಡ್ಲಿ ಜೊತೆಗೆ ಬೋಟಿ ಗೊಜ್ಜು ಮಾಡಿ ರುಚಿಯಾಗಿ ತಿನ್ನಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಸಗಸೆ ಇದೆಯಮ್ಮ, ಹುರ್ಗಡ್ಲೆ ಇದೆಯಮ್ಮ, ಚೂರು ಕೊಡಮ್ಮ ಅನ್ನಪೂರ್ಣೇಶ್ವರಿ. ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಆರೋದ್ಮೇಲೆ ರುಬ್ಬಕ್ಕೆ ಹಾಕ್ಬಿಡೋಣ. ಇದನ್ನು ಸೈಡಲ್ಲಿ ಇಡೋದೆ, ತಿರ್ಗಾ ನಮ್ಮ ಸ್ಟವ್ನ ಈ ಕಡೆ ಬಿಟ್ಬಿಟ್ರೆ ಬೋಟಿ ಬೇಯ್ತಾ ಇರುತ್ತೆ. ಅಷ್ಟರೊಳಗೆ ಮಸಾಲೆ ರುಬ್ಕೊಂಬಂಬಿಡಮ್ಮ. 10 ವಿಷಲ್ ಆಗಿದೆ, ಬೋಟಿ ಗೊಜ್ಜು ರೆಡಿಯಾಗಿದೆ ನೋಡಿ. ತಿರುಗಿಸ್ಬಿಡೋದೆ, ಗಮ್ಮಂತ ಇದೆ ಬೋಟಿ ನೋಡಿ. ಇಷ್ಟೇ, 10 ವಿಷಲ್ ಆಯಿತು, ಬೋಟಿ ಬೆಂದಿದೆ. ಈಗ ಬೋಲ್ಗೆ ಹಾಕೋಣ, ಬಾರ್ಸ್ ಕೆಡವಿಡೋಣ. ಇವತ್ತು ಹೊಸ್ತೊಡಕಿಗೆ ಬೋಟಿ ಗೊಜ್ಜು ಮಾಡಿದ್ದೀನಿ. ನೀವು ಪ್ರೀತಿಯಿಂದ ಮಾಡ್ತೀರಾ, ಖುಷಿಯಿಂದ ನೋಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೇಗ ಮಾಡಿ, ಬೇಗ ನೋಡಿ. ಹೊಸ್ತೊಡಕಿಗೆ ಬೋಟಿ ಹಾಗೂ ತಟ್ಟೆ ಇಡ್ಲಿ ಆಯಿತಾ. ನೋಡಿ, ನೀವೆಲ್ಲ ಹೊಸ್ತೊಡಕಿಗೆ ಬೋಟಿ ಗೊಜ್ಜು ಮಾಡಿರೋದು ನೋಡಿದ್ದೀರಾ. ಮನೆಯಲ್ಲೂ ಮಾಡ್ಕೋಬೇಕು, ಖುಷಿಯಾಗಿ ತಿನ್ಕೋಬೇಕು. ಅಡುಗೆ ಮಾಡೋವಾಗ ನನ್ನಗ್ತಾ ಅಡುಗೆ ಮಾಡಿ, ಎಲ್ಲ ಅಡುಗೆನೂ ರುಚಿಯಾಗಿರುತ್ತೆ. ಒಂದ್ಸಲ ಟೇಸ್ಟ್ ನೋಡೋಣ. ಸೂಪರಾಗ
ಪರ್ಫೆಕ್ಟ್ ಉಪ್ಪು, ಪರ್ಫೆಕ್ಟ್ ಖಾರ, ಸೂಪರ್ ರುಚಿ. ಸೂಪರ್. ಬೇಗ ಮಾಡ್ಕೊಳ್ಳಿ. ಹೋಗಿ ಬರುತ್ತೇನೆ, ಮುಂದಿನ ಅಡಿಗೆ ತೋರಿಸುತ್ತೇನೆ. ಬಾಯ್.